ಜನವರಿಯಲ್ಲಿ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ವೇಳೆ ರಾಮಮೂರ್ತಿ ಪ್ರತಿಷ್ಠಾಪನೆ ವೇಳೆ ಹಾಸನ ಜಿಲ್ಲೆಯ ಕಾಗನೂರು ಗ್ರಾಮದಲ್ಲಿ ಒಂದು ವಿಶೇಷ ಸಂಗತಿ ಇರುವಂಥದ್ದು. ಏನು ಕಾಗನೂರು ಗ್ರಾಮ ಇದೆ, ಈ ಗ್ರಾಮದ ಬಳಿ ಇರುವಂತಹ ಹೇಮಾವತಿ ಬ್ಯಾಕ್ ವಾಟರ್ ಏನಿದೆ ಅಂದರೆ ಹಿನ್ನೀರು ಇರುವಂತಹ ಜಾಗದ ಬಳಿ ಇರುವಂತಹ ಒಂದು ಪಾದಾರೆ ಕಲ್ಲು ಅನ್ನುವಂಥದ್ದು ಪತ್ತೆ ಆಗಿರೋದು. ವಿಶೇಷ ಅಂದರೆ ಈ ಒಂದು ಕಲ್ಲಿನ ಮೇಲೆ ಬಹಳ ಹಿಂದಿನ ಕಾಲದ ಒಂದು ಲಿಪಿಯಲ್ಲಿ ಜೈ ಶ್ರೀರಾಮ್ ಅಂತ ಬರೆದಿರುವಂಥದ್ದು. ಜೊತೆಗೆ ಪಕ್ಕದಲ್ಲಿ ಏನು ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು, ಇದು ರಾಮನ ಪಾದುಕೆ ಇರುವಂಥದ್ದು. ಜೊತೆಗೆ ಅದರ ಪಕ್ಕದಲ್ಲೇ ಇರುವಂತಹ ಪಗಡೆ ಆಟಕ್ಕೆ ಬಡಿರುವಂತಹ ಚೌಕಗಳನ್ನು ಕೂಡ ನೋಡ್ಬೋದು. ಜೊತೆಗೆ ಈ ಒಂದು ಕಲ್ಲಿನ ಬಳಿಯೇ ಇರುವಂತಹ ಒಂದು ಕಲ್ಲಿನಲ್ಲೇ ಮಾಡಿದಂಥ ದೀಪ, ಜೊತೆಗೆ ಆಂಜನೇಯ ಮೂರ್ತಿ ಕೂಡ ಇಲ್ಲಿ ಕೆತ್ತಿರುವಂಥದ್ದು, ಜೊತೆಗೆ ಶಿವಲಿಂಗ. ಈ ರೀತಿಯಾದ ಒಂದು ಕುರುಹು ಈಗ ಏನು JCB ಮೂಲಕ ಸಂಪೂರ್ಣ ಬಂಡೆಯನ್ನು ಸ್ವಚ್ಛಗೊಳಿಸಿದಾಗ ಗ್ರಾಮಸ್ಥರಿಗೆ ಕಂಡು ಬಂದಿರುವಂಥದ್ದು. ಅದರಿಂದ ಗ್ರಾಮಸ್ಥರು ಕೂಡ ಸಾಕಷ್ಟು ಖುಷಿಯಾಗಿದ್ದಾರೆ. ಅಂದರೆ ರಾಮಮೂರ್ತಿ ಪ್ರತಿಷ್ಠಾಪನೆ ವೇಳೆಯಲ್ಲಿ ದೇಶದಲ್ಲಿ ಇಂತಹ ಒಂದು ಸಂಗತಿ ಸಿಕ್ಕಿರೋದು ಖುಷಿಯಾದ ವಿಚಾರ. ಈಗ ಏನು ಹೇಳ್ತಾರೆ ಕೇಳೋಣ ಸರ್, ಹೇಳಿ, ನಿಮ್ಮ ಗ್ರಾಮದಲ್ಲಿ ಇದು ಈ ರೀತಿ ಆಗಿರೋದು ಇತ್ತೀಚೆಗೆ ಹೆಚ್ಚು ಪ್ರಚಲಿತ ಆಗಿದೆ, ಏನು ಹೇಳ್ತೀರಾ? ಅದೇ ಈಗ ಮುಳುಗಡೆ ಆಗಿ ಮಣ್ಣು ಕೂತಿತ್ತು ಇವಾಗ. ಮುಂಚೆ ಎಲ್ಲ ನಮಗೆ ಅದರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಇವಾಗ ಇದು ಸಿಕ್ಕಿದ ಮೇಲೆ ಭಾರಿ ಒಂದು ಖುಷಿಯಾಗೋಂಥ ವಿಷಯ. ಈಗ ರಾಮದೇವರಲ್ಲಿ ದೇವಸ್ಥಾನ ಓಪನ್ ಆಗ್ತಿರೋದಾಗ ಇದು ಸಿಕ್ಕಿದೆ. ಇದು ನಮಗೆ ಇದನ್ನು ನಾವು ಅವತ್ತಿನ ದಿವಸ ಇಲ್ಲೇ ಪೂಜೆ ಮಾಡಿ ಅಲ್ಲಿಗೆ ಹೋಗಕ್ಕಾಗ್ತಿರಲಿಲ್ಲ, ಇಲ್ಲೇ ಪೂಜೆ ಮಾಡಿ ಅದರಲ್ಲಿ ಖುಷಿಪಡ ಅಂತ ಇದು ನಾವು ಊರಲ್ಲಿ ಗ್ರಾಮಸ್ಥರು ಇಟ್ಕೊಂಡಿದ್ದೀವಿ. ಇದು ಭಾರಿ ಸಂತೋಷ ಪಡೋ ಅಂಥ ವಿಷಯ ಇದು. ಓಕೆ, ನೀವೇನು ಹೇಳ್ತೀರಾ? ಇದು ನಿಮಗೆ ಹೆಂಗೆ ಗೊತ್ತಾಯಿತು? ಫಸ್ಟ್ ಎಷ್ಟು ಕಾಣ್ತಾ ಇತ್ತು? ಮೊದಲು ಈ ಸ್ವಲ್ಪ ಮಾತ್ರ ಕಾಣ್ತಿತ್ತು. ಸ್ವಲ್ಪ ಅಂತಂದರೆ ಈಗ ಈ ಕಲ್ಲಿದೆಯಲ್ಲ, ಪಾದಾರೆ ಕಲ್ಲು ಅಂತ, ಅಷ್ಟು ಮಾತ್ರ ನಮಗೆ ಕಾಣ್ತಿತ್ತು. ನಂತರ ಏನು ಮಾಡಿದ್ದು ಅಂದರೆ 3 ವರ್ಷಕ್ಕೊಮ್ಮೆ ಇಲ್ಲೊಂದು ಹರ್ಷವೆ ಅಂತ ಮಾಡ್ತೀವಿ. ಇಲ್ಲಿ ಆಂಜನೇಯನ ಹರ್ಷವೆ ಅಂತ ಮಾಡ್ತೀವಿ. ನಂತರ ಇಲ್ಲಿ ಬಂದು ನೋಡ್ಬೇಕು ಇಲ್ಲಿ ವಾಸ್ತು ಹೆಂಗಿದೆ ಅಂತ ನೋಡೋಕ್ಕೆ ಅಂತ ಬರ್ತೀವಿ. ಫುಲ್ಲೆಲ್ಲ ಮಣ್ಣು ಮುಚ್ಚೋಗಿರುತ್ತೆ, ಇದನ್ನು ಕಲ್ಲು ಮಾತ್ರ ಕಾಣ್ತಿರುತ್ತೆ. ನಂತರ ಮಣ್ಣು ತೆರವುಗೊಳಿಸ್ತಾ JCB ಮುಖಾಂತರ ಮಣ್ಣು ತೆರವುಗೊಳಿಸ್ತಾವ. ಕೆಲವು ಹಳೆಯ ಕುರಾವೆಗಳೆಲ್ಲ ಕಂಡುಬರುತ್ತೆ. ಒಂದು ಅಲ್ಲಿ ಪಕ್ಕದಲ್ಲೇ ರಾಮನ ಪಾದ ಆಗಿರ್ಬೋದು, ನಂತರ ಪಗಡೆ ಆಡಿರೋದಾಗಿರ್ಬೋದು, ಆ ಭಾಗದಲ್ಲಿ ಜೈ ಶ್ರೀರಾಮ್ ಅಂತ ಬರೆದಿರೋದು. ಇಲ್ಲಿ ಶಿವನ ಲಿಂಗ ಇರೋಂಥದ್ದು, ಕಲ್ಲು ಕೆಳಗಡೆ ಶಿವನ ಲಿಂಗ ಇದೆ. ನಂತರ ಆಂಜನೇಯದು ವಿಗ್ರಹ ಇದೆ, ನಂತರ ಗದೆ ಇದೆ. ಇದೆಲ್ಲ ಕಂಡು ಬಂದಾಗ ಈ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಿರೋ ಸಂದರ್ಭದಲ್ಲಿ ಇಲ್ಲಿ ಇಷ್ಟೊಂದು ವಿಶೇಷವಾಗಿ ಹಳೆಯ ಕುರುಹುಗಳ ಕಂಡು ಬಂದಿದ್ದು ನಮಗೆ ಗ್ರಾಮದವರಿಗೆ ತುಂಬ ಖುಷಿ ಪಡೋ ವಿಚಾರವಾಗಿದೆ. ಇದಕ್ಕೆ ಪುರಾತತ್ವ ಇಲಾಖೆ ಆದಷ್ಟು ಬೇಗ ಯಾವ್ದಾರ ಒಂದು ಅನುದಾನ ಕೊಟ್ಟು ಇದನ್ನು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ರಾಮ ಮಂದಿರ ಭಕ್ತರಿಗಾಗಿರ್ಬೋದು, ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಿಗಾಗಿರ್ಬೋದು. ಇದು ಪ್ರವಾಸಿ ಸ್ಥಾನ ಆಗರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ನಾನು ನೋಡ್ಬೋದು. ಇದು ಏನು ಕಾಗನೂರಿನ ಹಾಸನದಲ್ಲಿ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ವೇಳೆ ಇಂಥ ಒಂದು ಸುಂದರವಾದ ಕಲ್ಲಿನ ಮೇಲೆ ಈ ರೀತಿ ಕೆತ್ತನೆಗಳು ಕಂಡುಬರಿದು ಇಡೀ ಊರಿಗೆ ಹರ್ಷವನ್ನು ಉಂಟು ಮಾಡಿದೆ. ಜೊತೆಗೆ ಸರ್ಕಾರ ಕೂಡ ಇದಕ್ಕೇನಾದ್ರು ವ್ಯವಸ್ಥೆ ಮಾಡಿಕೊಟ್ರೆ ಆದಷ್ಟು ಅನುಕೂಲ ಕೂಡ ಇಲ್ಲಿ ಆಗಲಿದೆ ಅನ್ನುವಂಥದ್ದು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.